ಇನ್ನು ಅಖಂಡ ದೀಪವನ್ನು ಹಚ್ಚೋದ್ರ ಬಗ್ಗೆ ನೋಡೋದಾದರೆ, ಒಬ್ಬೊಬ್ಬರಿಗೂ ಒಂದೊಂದು ಕೋರಿಕೆಯನ್ನು ಕೇಳಿಕೊಂಡು ಅಮ್ಮನವರ ಅನುಗ್ರಹಕ್ಕೆ ಅಖಂಡ ದೀಪವನ್ನು ಬೆಳಗುತ್ತಾರೆ. ಅಖಂಡ ದೀಪ ಒಂದು ಬಾರಿ ಹಚ್ಚಿದ ಮೇಲೆ ನಿರಂತರವಾಗಿ ದೀಪ ಬೆಳಗುತ್ತಿರುವಂತೆ ನೋಡಿಕೊಳ್ಳಬೇಕು. ದೇವರ ಮುಂದೆ ಬೆಳಗುವ ನಿತ್ಯ ದೀಪ ಹಾಗೂ ಅಖಂಡ ದೀಪಕ್ಕೆ ತಪ್ಪದೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ನೈವೇದ್ಯ ಅರ್ಪಿಸುವುದರಿಂದ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಮಾಟಮಂತ್ರ ದೋಷಗಳು ನಿವಾರಣೆಯಾಗುತ್ತವೆ. ತೆಂಗಿನಕಾಯಿ ಜೊತೆಗೆ ಬೆಲ್ಲವನ್ನು ಸೇರಿಸಿ ನೈವೇದ್ಯ ಇಡಬಹುದು. ಅಖಂಡ ದೀಪ ಹಚ್ಚಿದ ಮೇಲೆ ಮನೆಗೆ ಬೀಗ ಹಾಕಿ ಹೊರಗೆ ಹೋಗಬಾರದು. ಅಖಂಡ ದೀಪ ಹಚ್ಚಿದ ಮೇಲೆ ಯಾವುದೇ ಸಂದರ್ಭದಲ್ಲೂ ಸುಳ್ಳು ಹೇಳಬಾರದು. ಅಖಂಡ ದೀಪಕ್ಕೆ ಗಮನ ಕೊಡಲು ಒಬ್ಬ ವ್ಯಕ್ತಿಯನ್ನು ಮನೆಯಲ್ಲಿ ಇರಲೇಬೇಕು. ಅಖಂಡ ದೀಪ ಹಚ್ಚಿದ ಮೇಲೆ ಹೊರಗಿನ ಊಟ ಮನೆಗೆ ತಂದು ಮಾಡಬಾರದು. ಹೋಟೆಲ್ಗೆ ಹೋಗಿ ಊಟ ಮಾಡಬಾರದು.